25ನೇ ತಾರೀಕು ರಾತ್ರಿ 112ಗೆ ದನಾಯಕನಹಳ್ಳಿ ಹತ್ರ ಒಂದು ವಾಹನದಲ್ಲಿ ಅಮೌಂಟ್ ತಗೊಂಡು ಹೋಗ್ಬೇಕಾದ್ರೆ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾರಾಟ ಆದ್ಮೇಲೆ 3 ಜನಕ್ಕೆ ಶೇರ್ ಬರಬೇಕು ಅನ್ನೋ ವಿಚಾರದಲ್ಲಿ ಗುರುಮೂರ್ತಿ ಅನ್ನೋರು ಒಂದು 112 ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಮ್ಗೆ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ, ನಮ್ ದುಡ್ಡು ಕೊಡ್ತಾ ಇಲ್ಲ, ಅವರೇ ಮೋಸ ಮಾಡಿ ತಗೊಂಡು ಹೋಗ್ತಿದ್ದಾರೆ ವಸೀಮ್ ಅನ್ನೋರು ಅಂತ ಹೇಳಿ 112 ಕಾಲ್ ಮಾಡ್ತಾರೆ. 112 ಅದನ್ನ ಅಟೆಂಡ್ ಮಾಡಿ ಅಲ್ಲಿ ಜನ ಜಾಸ್ತಿ ಇರ್ಕೊಂಡಿದ್ದ ಪೊಲೀಸರಿಗೆ ಕರೀತಾರೆ. ನಮ್ಮ ಸ್ಟೇಷನ್ ಇಂದ ಆಗ ಪೊಲೀಸರು ನಮ್ಮ ಠಾಣೆಯ ರಾತ್ರಿ ರೌಂಡ್ಸ್ ಇದ್ದಂತ ಸಿಬ್ಬಂದಿ ಹೋಗಿ ಆ ಟೈಮಲ್ಲಿ ಅಲ್ಲಿದ್ದಂತ ಅವ್ರ ಬಗ್ಗೆ ವಿಷಯ ತಿಳಿಸ್ತಾರೆ. ನಮ್ಗೆ ತಿಳಿಸಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ 2 ಕಡೆ ಜನ ಜಾಸ್ತಿ ಆಗಿರೋದ್ರಿಂದ ರಾತ್ರಿ ರೌಂಡ್ಸ್ ಆಫೀಸರ್ ಯಾರಿದ್ರು ಅವ್ರನ್ನ ಕಳಿಸ್ಕೊಟ್ಟು ನಾವು ವಾಹನವನ್ನ ಅಲ್ಲಿ ಜನ ಎಲ್ಲ ಕಳ್ಸಕ್ ಆಗದೆ ಇದ್ರಿಂದ ವಾಹನವನ್ನೇ ಟೋ ಮಾಡಿಸಿ ಅವರೆಲ್ಲ ಆಟಕ್ಕೆ ಬಿದ್ದು ವಾಹನ ತಗೊಂಡು ಸ್ಟೇಷನ್ ಮುಂದೆ ಹಾಕ್ಬೇಕು ಅಂತ ತಿಳಿಸ್ತಾರೆ. ಆಗ ಹಣದಲ್ಲಿ ಹಣ ಇದ್ರಿಂದ ವಿಡಿಯೋ ಮಾಡಿಸಿ ಅಲ್ಲಿಂದ ಏನಪ್ಪಾ ಅಂದ್ರೆ ಆ ವಿಡಿಯೋ ಸಮೇತ ಸ್ಟೇಷನ್ಗೆ ಟೋಯಿಂಗ್ ವೆಹಿಕಲ್ ಅಲ್ಲಿ ಆ ಗಾಡಿನ ತರ್ಸಾಕಿ ನಾವು ಠಾಣಾ ಓಡದಲ್ಲಿಟ್ಟು ನಂತರ ಅವರಿಗೆ ಕಾಲ್ ಮಾಡ್ತೀವಿ. ಯಾರು ಕೂಡ ಅವ್ರು ಬರಲ್ಲ ನಮ್ಗೆ ಸ್ಟೇಷನ್ ತಕ್ಕೆ, ಗುರುಮೂರ್ತಿ ಮಾತ್ರ ಬರ್ತಾನೆ. ಅದಾದ ನಂತರ ಗುರುಮೂರ್ತಿ ರಾತ್ರಿ ಇಡೀ ಇಲ್ಲೇ ಇದ್ದು ಬೆಳಗ್ಗೆ ಇದನ್ನ ನಾವು ಅವರು ಯಾರು ಕೂಡ ಅವ್ರ ಕಡೆ ಬಂದು ಇತ್ಯರ್ಥ ಮಾಡ್ಕೊಂಡು ಅಮೌಂಟ್ ತಗೊಂಡು ಹೋಗ್ಲಿಕ್ಕೆ ಯಾರು ಬರ್ದೇ ಇದ್ರಿಂದ ನಾವು ಅದನ್ನ ಇದು ಸಂಬಂಧಪಟ್ಟ ಅಮೌಂಟ್ ಅನ್ನು ಪರಿಶೀಲನೆಗೋಸ್ಕರ ನಾವು ಐಟಿ ಅವರಿಗೆ ಒಂದು ಲೆಟರ್ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಐಟಿಗೆ ಲೆಟರ್ ಮಾಡ್ತೀವಿ. ಅವತ್ತು ಶುಕ್ರವಾರ ಸಂಪೂರ್ಣ ಅವರು ಬೆಂಗಳೂರಲ್ಲಿ ಐಟಿ ಅವರು ನಾವಿದೀವಿ, ನಾವು ಬೇರೆ ರೈಡಲ್ಲಿ ಇದೀವಿ, ಬರ್ಲಿಕ್ಕೆ ಆಗಲ್ಲ ಅಂತ ತಿಳಿಸ್ತಾರೆ. ನಂತರ ನಿನ್ನೆ ಮಾತಾಡಿದಾಗ ಇವತ್ತು ನಮ್ಮ ಆಸಿಫ್ ಸರ್ ಮತ್ತೆ ಅಭಿಷೇಕ್ ಸರ್ ಅಂತ ಹೇಳ್ಬಿಟ್ಟು ಇಬ್ರು ಇನ್ಸ್ಪೆಕ್ಟರ್ಗಳು ನಮ್ಮಲ್ಲಿಂದ ಐಟಿ ಆಫೀಸ್ ಇಂದ ಬಂದಿದ್ದಾರೆ. ಇವ್ರು ಬಂದು ಅವ್ರ ಸಮಕ್ಷಮದಲ್ಲಿ ಈ ವಿಷಯದಲ್ಲಿ ಗುರುಮೂರ್ತಿ ಹಾಸನದಲ್ಲಿದ್ದೀವಿ ಅಂತ ಹೇಳ್ತಾರೆ ದೂರವಾಣಿ ಮುಖಾಂತರ ತಿಳಿಸಿದಾಗ ಈಗ ಇಲ್ಲೇ ಇದ್ದಂತಹ ಏನಪ್ಪಾ ಅಂದ್ರೆ ವಸೀಮ್ ಕೂಡ ಇಲ್ಲ, ವಸೀಮ್ ಬ್ರದರ್ ಬರ್ತಾರೆ. ವಸೀಮ್ ಬ್ರದರ್ ಅಕ್ಬರ್ ಅಹಮದ್ ಅಂತ ಹೇಳ್ಬಿಟ್ಟು ಮತ್ತೆ ನಾಗರಾಜ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಪಂಚರಾಗಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಪರವೇಜ್ ಮತ್ತೆ ಚೆನ್ನಕೇಶವ ಅವರನ್ನು ತಗೊಂಡು ಇವತ್ತು ವಿಡಿಯೋ ಮುಖಾಂತರ ಗಾಡಿಯನ್ನ ಓಪನ್ ಮಾಡಿಸಿ ನಂತರ ಬ್ಲಾಕ್ ಆಗಿದ್ದ ಗಾಡಿಯನ್ನು ಓಪನ್ ಮಾಡಿಸಿ ಅಲ್ಲಿದ್ದಂತ ಅಮೌಂಟ್ ಅನ್ನ ಪರಿಶೀಲನೆಗೋಸ್ಕರ ಐಟಿ ಅಧಿಕಾರಿಗಳು ನಮ್ಮ ಠಾಣೆಯಲ್ಲಿ ತಗೊಂಡು ಬಂದಿದ್ದಾರೆ. ಈಗ ಪರಿಶೀಲನೆಗೆ ಐಟಿಗೆ ಅಲ್ಲಿದ್ದು ಅಮೌಂಟ್ ಅಂತ ನಾವು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದ್ರು, ಬಟ್ ಅಮೌಂಟ್ ಇದೆಯಾ ಇಲ್ಲೋ ಗೊತ್ತಾಗಿರಲ್ಲ ನಮ್ಗೆ, ಯಾಕೆ ಬ್ಯಾಗಲ್ಲಿ ಕಟ್ಟಿದ್ರಿಂದ ಅಮೌಂಟ್ ಇದೆಯಾ ಇಲ್ಲೋ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಅದೇ ತರ ನಾವು ಬರ್ದಿದ್ವಿ ಅಮೌಂಟ್ ಇರಬಹುದು ಅಂತ ಬರ್ದಿದ್ದು. ಬಟ್ ಈಗ ಪರಿಶೀಲಿಸಿದಾಗ ಅದರಲ್ಲಿ ಒಟ್ಟು 1, 2, 3, 4 ಕಟ್ ಅಮೌಂಟ್ ಇದೆ. ಎಷ್ಟಿದೆ ಅಂತ ಹೇಳ್ಬಿಟ್ಟು ಈಗ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ.